ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಆ್ಯನ್ಯುವಲ್ PUC ಎಕ್ಸಾಮ್ನ ಪೊಲಿಟಿಕಲ್ ಸೈನ್ಸ್ನ ರಾಜ್ಯಶಾಸ್ತ್ರ ವಿಷಯದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋ ಮೂಲಕ ನೋಡ್ಕೊತ ಹೋಗೋಣ. ಮೊದಲಿಗೆ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಮೊದಲನೇದು ಚೂಣನೆ ಮೂಲಪದ ಸಿ ಎಲಿಗರ್, ಹಾಗೆ ಎರಡನೆಯದು ಸಿ 1, 2, 3 ಮಾತ್ರ, ಹಾಗೆ ಮೂರನೇ ಪ್ರಶ್ನೆಗೆ ಎ ಮೇಲು ಜಾತಿ ಕೀಳು ಜಾತಿ ಎಂಬ ಭಾವನೆ, ಹಾಗೆ ನಾಲ್ಕನೇ ಪ್ರಶ್ನೆಗೆ ಉತ್ತರ 1967, ಐದನೇ ಪ್ರಶ್ನೆಗೆ ಉತ್ತರ ಭಾರತ ವಿದೇಶಾಂಗ ನೀತಿಯ ಶಿಲ್ಪಿ ಜವಾಹರ್ಲಾಲ್ ನೆಹರು. ಹಾಗೆ ಈಗ ಬಿಟ್ಟ ಸ್ಥಳಗಳನ್ನು ನೋಡೋಣ. ಮೊದಲಿಗೆ DMK ಒಂದು ಪ್ರಾದೇಶಿಕ ಪಕ್ಷವಾಗಿದೆ. ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಬೆಂಗಳೂರು. ಅಮರ್ತ್ಯ ಸೇನ್ ರವರ ಪ್ರಕಾರ ಅನಕ್ಷರತೆ ಒಂದು ಅಸ್ವತಂತ್ರವಾಗಿದೆ. ಆ್ಯಕ್ಟ್ 360 ರಾಷ್ಟ್ರಪತಿಯವರಿಗೆ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆ ಅಧಿಕಾರವನ್ನು ನೀಡಿದೆ. ಹಾಗೆ ಬೌದ್ಧಿಕ ಪಲಾಯನವು ಉದಾರೀಕರಣ ರಾಜಕೀಯ ಪರಿಣಾಮವಾಗಿದೆ. ಇವು ಬಿಟ್ಟ ಸ್ಥಳಗಳಿಗೆ ಸೂಕ್ತವಾದ ಉತ್ತರವಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಈ ಪ್ರಶ್ನೆಗಳಿಗೆ ಉತ್ತರ ಜಿಲ್ಲಾಧಿಕಾರಿ ಒಂದನೇದ್ದು ಜಿಲ್ಲಾ ಆಡಳಿತದ ಮುಖ್ಯಸ್ಥರು, ಹಾಗೂ ಮೂಕನಾಯ್ಕೆ ಪತ್ರಿಕೆಯನ್ನು ಹೊರಡಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಹಾಗೆ ವೆಸ್ಟ್ ಪಾಲಿಯಾ ಒಪ್ಪಂದ, ರಾಷ್ಟ್ರ ನಿರ್ಮಾಣ, ಅಣ್ಣಾ ಹಜಾರೆ ಭ್ರಷ್ಟಾಚಾರ ವಿರುದ್ಧ ಹೋರಾಡಿದ ಭಾರತದ ಮಹಾನ್ ನಾಯಕರು. ಹಾಗೆ ಅಫ್ಘಾನಿಸ್ತಾನ್ ಒಂದು ತಾಲಿಬಾನ್ ಉಗ್ರ ಸಂಘಟನೆಯಾಗಿದೆ. ಈಗ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. AITUC ಅಂದರೆ ಆಲ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಎಂದು ಅರ್ಥ. ಅದೇ ರೀತಿ ಸಮ್ಮಿಶ್ರ ಸರ್ಕಾರ ಎಂದರೆ ಯಾವುದೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗದೇ ಇದ್ದಾಗ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ ಸರ್ಕಾರವನ್ನು ರಚನೆ ಮಾಡುವುದಕ್ಕೆ ಸಮ್ಮಿಶ್ರ ಸರ್ಕಾರ ಎಂದು ನಾವು ತಿಳ್ಕೊಬೋದು. ಅದೇ ರೀತಿ ಅಸ್ಮಿತೆ ರಾಜಕೀಯಕ್ಕೆ ಉದಾಹರಣೆಗಳು ದುರಾಡಳಿತ, ಬಂಗಾಳದ ಒಂದು ದುರಾಡಳಿತ ಒಳಗಾದ ಒಂದು ಪ್ರದೇಶದ ಜನರ ಆರ್ಥಿಕ ದುಸ್ಥಿತಿ, ಶಿಕ್ಷಣ ಮತ್ತು ಉದ್ಯೋಗ ಕಳೆದುಕೊಳ್ಳುವ ಭೀತಿ. ಅದೇ ರೀತಿ 15ನೇ ಪ್ರಶ್ನೆ ಉತ್ತರ ಅರಬ್ಸ್, ಕುದ್ಸ್, ಅಸಿಯನ್ ಇವು 3 ಜನಾಂಗಗಳು. ಒಂದು ಅಂತ ಬರೆಯಿ ಅಂದರೆ ಸಾಕು. ಅಲಿಪ್ತ ನೀತಿ ಅಂದರೆ ಯಾವುದೇ ಶಕ್ತಿ ಬ್ಯಾನಗಳ ಜೊತೆ ಸೇರದೆ ಸ್ವತಂತ್ರವಾಗಿ ನಿಲ್ಲುವುದೇ ಅಲಿಪ್ತ ನೀತಿ. ಅದೇ ರೀತಿ 2 ಅಂಕದ ಪ್ರಶ್ನೆಗೆ ಉತ್ತರ 17ನೇದ್ದು ದೆಹಲಿಯಲ್ಲಿ ಮತ್ತು 1937ರಲ್ಲಿ ಸ್ಥಾಪನೆಯಾಯಿತು. 18ನೇ ಪ್ರಶ್ನೆಗೆ ಉತ್ತರ ಶೈಕ್ಷಣಿಕ ವಿವರ ಮತ್ತು ಆಸ್ತಿ ವಿವರವನ್ನು ಪ್ರತಿಯೊಬ್ಬರು ಘೋಷಣೆ ಮಾಡಬೇಕು ರಾಜಕೀಯ ಚುನಾವಣೆಗೆ ನಿಲ್ಲುವಾಗ. ಅದೇ ರೀತಿ ಕರ್ನಾಟಕ ಲೋಕಸೇವಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ ಅಂತ ಹೇಳ್ಯಾರ. ರಾಜ್ಯ ಸೇವೆಗಳ ನೇಮಕಾತಿ ಮಾಡಲು ಪರೀಕ್ಷೆ ನಡೆಸುವುದು. ಅದೇ ರೀತಿ ರಾಜ್ಯಪಾಲರಿಗೆ ವಾರ್ಷಿಕ ವರದಿ ಸಲ್ಲಿಸುವುದು. 20ನೇ ಪ್ರಶ್ನೆಗೆ ಉತ್ತರ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತ ಪಟ್ಟಿ ಇವು 3 ಪಟ್ಟಿಗಳಾಗಿವೆ. ದ್ವೀಪ ರಾಷ್ಟ್ರಾಧಿಪತ್ಯ ಎಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜಕೀಯ ಆರ್ಥಿಕ ಪ್ರಾಬಲ್ಯ ಪೈಪೋಟಿ ನಡೆಸುವ ರಾಷ್ಟ್ರಗಳನ್ನು ದ್ವೀಪ ರಾಷ್ಟ್ರ ಅಂದರೆ 2 ರಾಷ್ಟ್ರಗಳು ಇವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ಪ್ರಾಬಲ್ಯ ಪೈಪೋಟಿ ನಡೆಸ್ತವೆ. ಬ್ರಿಕ್ಸ್ ರಾಷ್ಟ್ರಗಳು ಯಾವಂದರೆ ಇಲ್ಲಿ ಬ್ರಿಕ್ಸ್ ಎಂಬ ವರ್ಡ್ನಲ್ಲೇ ಇದೆ ರಾಷ್ಟ್ರಗಳು ಯಾವಂತ ಬ್ರೆಜಿಲ್, ರಷ್ಯಾ, ಇಂಡಿಯಾ ಮತ್ತು ಚೀನಾ, ಸೌತ್ ಆಫ್ರಿಕಾ. 2 ಮಿಲಿಟ್ರಿ ಬಣ್ಣಗಳೆಂದರೆ ಸಿಟೋ, ನ್ಯಾಟೋ, ಸೆಂಟೋ, ಬಾಗ್ದಾದ್ ಇವು 2 ಮಿಲಿಟ್ರಿ ಬಣ್ಣಗಳಿಗೆ ಉದಾಹರಣೆ. ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು 1966ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಪಾಕಿಸ್ತಾನದ ಅಯೂಬ್ ಖಾನ್ ಅವರವರು ಸಹಿ ಹಾಕಿದರು. ಈಗ 5 ಅಂಕದ ಪ್ರಶ್ನೆಗಳಿಗೆ ಉತ್ತರ. ಒಂದನೇದು 1935 ಕಾಯ್ದೆಯ ಮುಖ್ಯಾಂಶಗಳು. 1 ಸಂಯುಕ್ತ ಪದ್ಧತಿ, ಅಧಿಕಾರ ವಿಭಜನೆ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಪ್ರಾಂತೀಯ ಪಟ್ಟಿ ಅಂತ 3 ವಿಭಾಗಗಳು. ಅದೇ ರೀತಿ ಕೇಂದ್ರದಲ್ಲಿ ಸರ್ಕಾರ ಪದ್ಧತಿ, ಶಾಸಕಾಂಗ ಇವು ಪಾಯಿಂಟ್ಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ, ವಿವರಣೆ ನೀವೇ ನೋಡ್ಕೊಳ್ಳಿ. ಅದೇ ರೀತಿ ಭಾಷಾವಾರು ರಾಜ್ಯಗಳ ಪುನರ್ರಚನೆಯನ್ನು ವಿವರಿಸಿ ಅಂದರೆ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ನೀವು ವಿವರಣೆಯನ್ನು ನೋಡಿಕೊಳ್ಳಿ. ಇಲ್ಲಿವರೆಗೂ ನೇಮಿಸಲಾಯಿತು, ಇಲ್ಲಿವರೆಗೂ ಉತ್ತರವನ್ನು ಬರೆಯಿದರೆ ಸರಿಯಾದ ಉತ್ತರ ಆಗುತ್ತದೆ. ಅದೇ ರೀತಿ ಮುಖ್ಯ ಕಾರ್ಯದರ್ಶಿಯವರ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದೆ. ನಿಮ್ಮ 17ನೇ ಪ್ರಶ್ನೆ. ಇಲ್ಲಿ ಎಷ್ಟು 9 ಪಾಯಿಂಟ್ಗಳಿವೆ. ಇದರಲ್ಲಿ 4 ಅಥವಾ 5 ಬರೆದರೆ ಸಾಕು, 5 ಅಂಕ ಮಾತ್ರ ಸಿಗೋದು.
ಅದೇ ರೀತಿ ಹಿಂದುಳಿದ ವರ್ಗಗಳ ಚಳವಳಿಯ ಕಾರಣಗಳನ್ನು ವಿವರಿಸಿ ಅಂತ ಕೇಳಿದ್ದಾನೆ. ಇಲ್ಲಿ ಪ್ರಮುಖವಾದ ಕಾರಣಗಳನ್ನು ಇಲ್ಲಿ ನೋಟ್ಸ್ನಲ್ಲಿ ಬರೆದಿದ್ದೇನೆ. ಸಾಮಾಜಿಕ ತಾರತಮ್ಯ, ಆರ್ಥಿಕ ಶೋಷಣೆ, ಶೈಕ್ಷಣಿಕ ಹಿಂದುಳಿಕೆ, ರಾಜಕೀಯ ಪ್ರಾತಿನಿಧ್ಯತೆ, ಏಕೀಕರಣ, ಸೌಲಭ್ಯಗಳಿಂದ ವಂಚಿತ ಇವು ಕಾರಣಗಳಾಗಿವೆ. ಅದೇ ರೀತಿ ಈ ಕೆಳಕಂಡ ಚಿತ್ರವನ್ನು ಪರಿಗಣಿಸಿ ಪರಿಸರ ಚಳವಳಿಯಲ್ಲಿ ಇವರ ಕೊಡುಗೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದರ ಜನರಲ್ ಬರೆದು ನಡೀತೆ. ಅದರ ಇವರು ಕೊಡುಗೆಗಳು ಏನು ಕೊಟ್ಟಿದ್ದಾರೆ ಅಂದರೆ ಪರಿಸರ ಸಂರಕ್ಷಣೆ ಮಾಡುವಲ್ಲಿ ಇವು 8 ಪಾಯಿಂಟ್ ಆಗಿವೆ. ಯಾವಂದರೆ ಪರಿಸರ ಸಂರಕ್ಷಣೆ, ರಸ್ತೆಗಳ ಪಕ್ಕದಲ್ಲಿ ಸಸಿಗಳನ್ನು ನೆಡೆಸುವಿಕೆ, ಇವು ಒಟ್ಟಾರೆ 8 ಪಾಯಿಂಟ್ಸ್ ಉತ್ತರವಾಗಿವೆ. 2019 ಪದ್ಮಶ್ರೀ ಹಾಗೂ 2020ರಲ್ಲಿ ಡಾಕ್ಟರೇಟ್ ಪದವಿಯನ್ನು ನೀಡಲಾಯಿತು. ಎಲ್ಲ ಸಾಲುಮರದ ತಿಮ್ಮಕ್ಕನವರು ಪರಿಸರಕ್ಕೆ ರಕ್ಷಣೆಗೆ ನೀಡಿದ ಕೊಡುಗೆಗಳು. ಅದೇ ರೀತಿ 30ನೇ ಪ್ರಶ್ನೆಗೆ ಉತ್ತರ. ಭಯೋತ್ಪಾದನೆಗೆ ಕಾರಣಗಳನ್ನು ವಿವರಿಸಿ. ಭಯೋತ್ಪಾದನೆಗೆ ಕಾರಣಗಳು ಪ್ರತ್ಯೇಕವಾದಿಗಳ ಚಳವಳಿಗಳು, ಧಾರ್ಮಿಕತೆ, ಈಶಾನ್ಯ ಭಾಗದ ಜನಾಂಗೀಯ ಸಮಸ್ಯೆ. 4ನೇ ಪಾಯಿಂಟ್ ದುರ್ಬಲ ರಾಜಕೀಯ ವ್ಯವಸ್ಥೆ, ಆರ್ಥಿಕ ತಾರತಮ್ಯ ಇವು ಪಾಯಿಂಟ್ಸ್ ಆಗಿವೆ. ಅದೇ ರೀತಿ ಭ್ರಷ್ಟಾಚಾರ ವಿರುದ್ಧ ಯುವಜನತೆ ಪಾತ್ರ. ಇದನ್ನು ಜನರಲ್ ಆಗಿ ನೀವೇ ಥಿಂಕ್ ಮಾಡಿ ಬರೆದ್ರೆ ಸಾಕು. ಅಂದರೆ ಭ್ರಷ್ಟಾಚಾರ ವಿರುದ್ಧ ಈಗಿನ ನಮ್ಮ ಕರ್ತವ್ಯ ಏನು, ಯಾವ ರೀತಿ ನಾವು ಇದನ್ನು ಮಾಡಬೇಕು. ಅದೇ ರೀತಿ ವರ್ಣಭೇದ, ಜನಾಂಗೀಯ ತಾರತಮ್ಯ ಇದನ್ನು ಕೂಡ ನಾವು ಜನರಲ್ಲಾಗಿ ಭಾರತ ವಿರೋಧಿಸುತ್ತೆ ಅಂತ ಕೇಳಿದರೆ ನಾವು ಇದನ್ನು ಕೂಡ ಬರೀಬೋದು ಜನರಲ್ಲಾಗಿ. ಇವನ್ ಪಾಯಿಂಟ್ಸ್ ಬೇಕಾಗಿಲ್ಲ, ನಾವೇ ಥಿಂಕ್ ಮಾಡಿ ಬರೀಬೇಕು. ಅದೇ ರೀತಿ 33ನೇ ಪ್ರಶ್ನೆ ಭಾರತ ಮತ್ತು ಶ್ರೀಲಂಕಾ ಸಂಬಂಧಗಳ ಸಮಸ್ಯೆಗಳಿಗೆ ಕಾರಣಗಳನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಾವು ಒಂದಷ್ಟು ಪಾಯಿಂಟ್ಸ್ಗಳನ್ನು ಸೂಕ್ತವಾಗಿ ಆಯ್ದುಕೊಂಡಿದ್ದೀನಿ. 1ರಿಂದ 5 ಪಾಯಿಂಟ್ಸ್ 6 ಪಾಯಿಂಟ್ಸ್ ಇದ್ದಾವೆ. ಇವುಗಳನ್ನು ನೋಡ್ಕೊಂಡ್ರೆ ಇವು ಸೂಕ್ತವಾದ ಪಾಯಿಂಟ್ ಅಂತ ತಿಳಿಬೋದು. ರಾಜಕೀಯ ಸ್ಥಾನಮಾನದ ಸಮಸ್ಯೆ ಅಂದರೆ ತಮಿಳಿಯನ್ನರು ಮತ್ತು ಶ್ರೀಲಂಕಾದರ ಮಧ್ಯದಲ್ಲಿರುವಂಥ ಒಂದು ಸಮಸ್ಯೆ ಆಗಿದೆ. ತಮಿಳಿನ ಜನರು ಒಪ್ಪಿಕೊಳ್ಳದೇ ಇರುವುದು ಶ್ರೀಲಂಕಾದ ಪ್ರಜೆ ಎಂದು. ಅದೇ ರೀತಿ ಶ್ರೀಲಂಕಾದ ಹೆಚ್ಚಾಗಿ ತಮಿಳನ್ನು ಮಾತಾಡುವ ಜನರಿರುವುದರಿಂದ ತಮಿಳು ಜನರಿಗೆ ಪ್ರಾದೇಶಿಕ ಸ್ವಾಯತ್ತತೆ ನೀಡದೇ ಇರುವುದು, ಸಿಲೋನ್ ಸಿಟಿ ಆ್ಯಕ್ಟ್ ಕಾಯ್ದೆ ಪ್ರಕಾರ ಇವೆಲ್ಲ ಪಾಯಿಂಟ್ಸ್ ಆಗಿವೆ. ಅದೇ ರೀತಿ 34 ವಾಕ್ಯದಲ್ಲಿ 10 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ಅಥವಾ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದ್ದಾನೆ. ಸ್ವರೂಪ ಅಂದ್ರೆ ಒಂದೇ, ಲಕ್ಷಣ ಅಂದ್ರೆ ಒಂದೇ. ಇಲ್ಲಿ ಪಾಯಿಂಟ್ಸ್ ಮಾತ್ರ ನೋಡೋಣ, ವಿವರಣೆ ನೀವು ನೋಡ್ಕೋಬೇಕು. 1ನೇದು ಬಹುಪಕ್ಷ ಪದ್ಧತಿ ಅಸ್ತಿತ್ವ, ಸಂವಿಧಾನೇತರ ಬೆಳವಣಿಗೆ, ಏಕಪಕ್ಷ ಪ್ರಾಬಲ್ಯ ಕ್ಷೀಣತೆ, ಭಿನ್ನಮತೀಯತೆ, ಪಕ್ಷಗಳ ಒಡಕು ಮತ್ತು ಮಿಲನ, ಪಕ್ಷಾಂತರ ಕೊಡುಗೆ, ತತ್ವರಹಿತ ರಾಜಕೀಯ ಪಕ್ಷಗಳು, ಧಾರ್ಮಿಕ ಮತ್ತು ಭಾಷೆ ಭಿನ್ನಾಭಿಪ್ರಾಯ, ಧಾರ್ಮಿಕ ಸಮ್ಮಿಶ್ರ ಸರ್ಕಾರ, ಪ್ರಾದೇಶಿಕ ಪಕ್ಷ ಪ್ರಾಬಲ್ಯ, ಎಡಬಲಪಂಥೀಯ ಪಕ್ಷಗಳು, ನಾಯಕತ್ವದ ವರ್ಚಸ್ ಇವು 34ನೇ ಪ್ರಶ್ನೆಗಳಿಗೆ ಪಾಯಿಂಟ್ಸ್ ಉತ್ತರ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳು ಮತ್ತು ಪರಿಣಾಮಗಳನ್ನು ಕುರಿತು ಚರ್ಚಿಸಿ ಅಂತ ಕೇಳಿದ್ದಾರೆ. ಮೊದಲಿಗೆ ಕಾರಣಗಳನ್ನು ನಾವು ಲಿಂಗಾಧಾರಿತ ಕಾರಣಗಳನ್ನು ನೋಡೋಣ. ಲಿಂಗಾಧಾರಿತ ಕಾರಣಗಳಂದರೆ 1ನೇದು ಮನುಸ್ಮೃತಿ, 2ನೇದು ಪುರುಷ ಪ್ರಾಬಲ್ಯ, ಹಾಗೆ ಶಿಕ್ಷಣದ ನಿರಾಕರಣೆ, ವರದಕ್ಷಿಣಾ ಪದ್ಧತಿ, ಸೂಕ್ತ ಪ್ರಾತಿನಿಧ್ಯ ಕೊಡದೇ ಇರುವುದು, ಆರ್ಥಿಕ ತಾರತಮ್ಯ ಮತ್ತು ಅದೇ ರೀತಿ ಕೀಳು ಎಂಬ ಭಾವನೆ. ಪರಿಣಾಮಗಳನ್ನು ಆದಷ್ಟು ಜನರಲ್ಲಾಗಿ ಬರೆದಿದ್ದೀನಿ. ಒಂದೊಂದು ಎಕ್ಯುರೇಟ್ ಕೂಡ ಇದ್ದಾವೆ. ಸಮಾನ ಸ್ಥಾನಮಾನ, ಕಾನೂನಿನ ರಕ್ಷಣೆ, ಸಂವಿಧಾನಾತ್ಮಕ ಅವಕಾಶಗಳು, ಎಲ್ಲ ರಂಗದಲ್ಲಿ ಸ್ವಾತಂತ್ರ್ಯ, ಸ್ವಾವಲಂಬಿ ಜೀವನ, ಶಿಕ್ಷಣ ಸಮನಾಗಿ ನೀಡುವುದು, ಶೋಷಣೆಯಿಂದ ಮುಕ್ತಿ ಇವು ಲಿಂಗ ತಾರತಮ್ಯಕ್ಕೆ ಪರಿಣಾಮಗಳು. ಅದೇ ರೀತಿ ಖಾಸಗೀಕರಣದ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ಮೌಲ್ಯೀಕರಿಸಿ ಅಂತ ಕೇಳಿದ್ದಾರೆ. ಇದರಲ್ಲಿ ಪ್ರಾಮುಖ್ಯತೆ ಅದು ಮಹತ್ವ ಅಂದರೆ ಒಂದೇ. ಅದೇ ರೀತಿ 36ನೇ ಖಾಸಗೀಕರಣದ ಪ್ರಾಮುಖ್ಯತೆ ಮತ್ತು ಮಹತ್ವ. 1ನೇದು ಪ್ರಾಬಲ್ಯ, ಸಾಮರ್ಥ್ಯತೆ, ಉತ್ತಮ ತಂತ್ರಜ್ಞಾನ ಅಥವಾ ಸುಧಾರಿತ ತಂತ್ರಜ್ಞಾನ, ಜಾಗತಿಕ ಗ್ರಾಮ, ಉದ್ಯೋಗಿಗಳ ಮುಕ್ತ ಸಂಚಾರ, ವಿಶ್ವ ಸ್ಪರ್ಧೆಗೆ ಅವಕಾಶ, ಹೊರಗುತ್ತಿಗೆ, ಮಾನವ ಸಂಪನ್ಮೂಲಗಳ ಬಳಕೆ. ಪರಿಣಾಮಗಳು ಶಕ್ತಿ ರಾಷ್ಟ್ರಗಳ ಒತ್ತಡ, ಪರಮಾಧಿಕಾರಕ್ಕೆ ಧಕ್ಕೆ, ಸಾಂಸ್ಕೃತಿಕ ದಾಳಿ, ಅದೇ ರೀತಿ ಜೀವನ ಶೈಲಿಗೆ ಗುಲಾಮರಾಗುತ್ತಾರೆ, ಸಾಲ ಮನ್ನಾ ರದ್ದತಿ, ರಾಜಕೀಯ ಅಸ್ಥಿರತೆ, ಸಮೂಹ ಮಾಧ್ಯಮಗಳ ಮೇಲೆ ನಿಯಂತ್ರಣ ಇವು ಖಾಸಗೀಕರಣದ ಪರಿಣಾಮಗಳು ಮತ್ತು ಮಹತ್ವ ತಿಳಿದುಕೊಂಡು. ಅದು ಸಾರ್ಕ್ ಸ್ಥಾಪನೆ ಮತ್ತು ಸಹಕಾರ ಕ್ಷೇತ್ರಗಳು ಇದು ಸೆಕೆಂಡ್ PUC ಬುಕ್ದಲ್ಲಿ ಸಂಪೂರ್ಣವಾದ ವಿವರಣೆ ಮೂಲಕ ಇದೆ, ನೀವು ನೋಡಿಕೊಳ್ಳಿ. ಯಾವಾಗ ಸ್ಥಾಪನೆ ಆಯಿತು ಅಂದರೆ 1960 ಮತ್ತು 70ನೇ ದಶಕದಲ್ಲಿ ವಿದೇಶಾಂಗ ಸಚಿವರ ಮೊದಲನೇ ಸಭೆ ಆಗಸ್ಟ್ 1ನೇ ತಾರೀಕು ಈ ಏಷ್ಯಾ ಖಂಡದಲ್ಲಿ
ಶ್ರೀಮತಿ ಇಂದಿರಾ ಗಾಂಧಿ ಟೈಮ್ನಲ್ಲಿ ಅದು. ಅದೇ ರೀತಿ ಮೊದಲ ಸಾರ್ಕ್ ಸಮ್ಮೇಳನ ಆಗಿರ್ಬೋದು, ಸಾರ್ಕ್ ಭಾರತ ಮತ್ತು ಸಾರ್ಕ್ ನಡುವಿನ ಸಹಕಾರ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ಪ್ರಶ್ನೆಗೆ ಉತ್ತರ ಆಗ್ತವೆ. ಅದೇ ರೀತಿ ಮೊದಲನೇ ಸಾರ್ಕ್ ಸಮ್ಮೇಳನ ರಾಜೀವ್ ಗಾಂಧಿ, ಭಾರತದಲ್ಲಿ ಬೆಂಗಳೂರಿನಲ್ಲಿ ನಡೆದ 2ನೇ ಸಾರ್ಕ್ ಸಮ್ಮೇಳನ, 8ನೇ ಸಾರ್ಕ್ ಸಮ್ಮೇಳನ ಆಗಿರ್ಬೋದು. ಇದಿಷ್ಟು ಎಲ್ಲ ಉತ್ತರ. ಥ್ಯಾಂಕ್ ಯು ಫಾರ್ ವಾಚಿಂಗ್.